ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಹಾಗೆಯೇ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್ ಆ್ಯಂಡ್ ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. ಸೊ ಟೀ ಅಂತ ಹೇಳಿದ ಕೂಡಲೇ ಸಂಜೆ ಟೀಗೆ ಏನಾದರೂ ಬೇಕಾಗತ್ತೆ. ಇದು ಇವತ್ತು ನಮಗೆ ಹೇಳ್ಕೊಡ್ತಾ ಇರುವಂಥ ಅಡುಗೆ ಇದು ಸಂಜೆ ಟೀ ಟೈಮ್ಗ ಅಥವಾ ಮಧ್ಯಾಹ್ನಕ್ಕೆ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಗೊತ್ತಿಲ್ಲ. ಸೊ ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ಧನ್ಯಲತಾ ಅವರು. ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಸೊ ಮೇಡಮ್, ಯಾವಾಗಲೂ ಬರುವಾಗ ಡಿಫ್ರೆಂಟ್ ಇನೋವೇಟಿವ್ ರೆಸಿಪೀಸ್ ಇರುತ್ತಲ್ವಾ? ಸೊ ಇವತ್ತು ಡಿಫ್ರೆಂಟ್ ಇನೋವೇಟಿವ್ ರೆಸಿಪಿ ಅಥವಾ ರೆಗ್ಯುಲರ್ ಆಗಿ ಯಾವುದಾದ್ರೂ ಮಾಡುವಂಥದ್ದು? ಒಂದು ರೆಗ್ಯುಲರ್ ಅಂತ ಹೇಳ್ಬೋದು. ನಮ್ಗೆ ಹೆಚ್ಚಾಗಿ ಹೋಟೆಲಲ್ಲೆಲ್ಲ ನಾವು ಹೆಚ್ಚಾಗಿ ರವಾ ದೋಸೆ, ಆನಿಯನ್ ರವಾ ದೋಸೆ ಅಂತ ನಾನೊಂದು ನನ್ನದೇ ಸ್ಟೈಲ್ನಲ್ಲಿ, ಅಂದರೆ ಹೋಟೆಲ್ ಸ್ಟೈಲ್ ಬೇರೆ, ಅದು ಹೋಟೆಲ್ನ ಟೇಸ್ಟ್ ಹೋಟೆಲ್ ಟೇಸ್ಟ್, ಮನೆ ಸ್ಟೈಲಲ್ಲಿ ಒಂದು ಅದು ಯಾವಾಗಲೂ ಅಷ್ಟೇ. ಹೋಟೆಲ್ದು ಅಪರೂಪಕ್ಕೆ ಒಂದ್ಸರಿ ತಿನ್ನುವಾಗ ರುಚಿ. ಹೌದು. ಮನೆಯಲ್ಲಿ ಯಾವಾಗಲೂ ನಾವು ಮಾಡ್ತಾ ಇರುವಾಗ ಅದು ಅಷ್ಟೇ ರುಚಿಕರವಾಗಿದ್ದರೆ ಸೊ ಹೋಟೆಲ್ದು ಬೀಟ್ ಬೇಕಾಗಿರೋದಿಲ್ಲ. ಸೊ ಯಾವಾಗಲೂ ಹೇಳ್ತಾರೆ, ಅಂದರೆ ಯಾರಾದರೂ ದೂರದಲ್ಲಿರುವಾಗ ಸೊ ಮನೆಯ ಅಡುಗೆಯ ಒಂದು ಟೇಸ್ಟ್ ಅದು ದೂರ ಎಲ್ಲಾದರೂ ಹೋಗಿರ್ಬೇಕು, ಆವಾಗ ಮಾತ್ರ ಗೊತ್ತಾಗೋದು ಉಂಟು ನನಗೆ ಅಲ್ವಾ? ಎಸ್. ಹಾಗಾದ್ರೆ ನಮ್ಗೆ ಇವಾಗ ರವೆ ದೋಸೆಯಾ? ಮೊದಲು ನಾನು ಒಂದು ರವಾ ದೋಸೆ ಮಾಡ್ತಾ ಇದ್ದೇನೆ, ಇನ್ನೊಂದು ಪೀನಟ್ಟಿನಿಂದ ಒಂದು ಲಡ್ಡು. ದೀಪಾವಳಿನ ಬರ್ತದೆ, ನವರಾತ್ರಿ ಹೇಗೆ ಮುಗಿಯಿತು, ನವರಾತ್ರಿ ಕಳೆದ ತಕ್ಷಣ ದೀಪಾವಳಿಯ ಭರ್ಜರಿ ಕೇವಲ 20 ದಿನದ್ದು ಗ್ಯಾಪ್ ಅಷ್ಟೇ. ಸೊ ಈ ಹಬ್ಬಕ್ಕೆಲ್ಲ ತಯಾರಿ ಈಗಲೇ ಶುರು ಆಗ್ಬೇಕು. ಹಾಗೆ ಒಂದು ಸಿಂಪಲ್ ಒಂದು ಕಡಲೆ ಬೀಜವನ್ನು ಹುರಿದು ಅದರಿಂದ ಒಂದು ಸಿಂಪಲ್ ಆಗಿರುವಂತ ಒಂದು ಲಡ್ಡು. ಎಸ್, ಬನ್ನಿ ಹಾಗಾದ್ರೆ ಕಿಚನ್ಗೆ ಹೋಗೋಣ. ಓಕೆ, ಸರಿ ಮೇಡಮ್. ಸೊ ಹಾಗಾದ್ರೆ ಫಸ್ಟ್ ನಮಗೆ ಈಗ ಏನು ಲಡ್ಡು ಅಲ್ಲಿ ನೋಡ್ತಾ ಇದ್ದೀನಿ, ಪೀನಟ್ಸ್ ರೆಡಿ ಇದೆ. ಓಕೆ, ಸರಿ. ಹಾಗಾದ್ರೆ ಹೇಗೆ ಸ್ಟಾರ್ಟ್ ಮಾಡೋದು? ಈಗ ನಾನು ಹೀಗೆ ಶಾಪಿನಲ್ಲಿ ಪೀನಟ್ಸ್ ತಗೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿ, ಅಲ್ಲೇ ಸ್ಲೋ ಇದರಲ್ಲಿ ಫ್ರೈ ಮಾಡಬೇಕು. ಅದರದ್ದು ಹಸಿ ವಾಸನೆ ಹೋಗ್ಬೇಕು ನಮಗೆ. ಲಡ್ಡಲ್ಲಿ ಆ ಹಸಿ ವಾಸನೆ ಬರಬಾರ್ದು ಮಾಡುವಾಗ. ಅದು ಸಿಪ್ಪೆ ಸುಳಿದಿಟ್ಟು ಒಂದು ಬಟ್ಟೆಯಲ್ಲಿ ಹಾಕಿ ನಾನು ಹೀಗೆ ಮಾಡಿ ಅದು ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಯಾಕಂದ್ರೆ ಈಗ ಮಿಕ್ಸಿ ಮಾಡುವಾಗ ಇದು ಬಿಸಿ ಇರಬಾರ್ದು ನೋಡಿ, ಅದಕ್ಕೋಸ್ಕರ. ಈಗ ನಾವು ಅಂದ್ರೆ ಅದು ಬಿಸಿ ಇರುವಾಗಲೇ ಅದನ್ನ ಅದರದ್ದು ಹುರಿದ ತಕ್ಷಣ ಸಿಪ್ಪೆ ಎಲ್ಲ ತೆಗೆದು ತಣ್ಣಗೆ ಮಾಡಿ ಇಟ್ಟುಕೊಂಡಿದ್ದೇನೆ. ಈಗ ನಾವು ಸ್ವಲ್ಪ ಎಳ್ಳನ್ನು ಹುರಿದುಕೊಳ್ಳೋಣ. ಸ್ವಲ್ಪ ಇದು ಸಾಕಾ? ಅಷ್ಟಕ್ಕೆ ಸಾಕು. ಇದಕ್ಕೆ ಒಂದು ಸ್ಪೂನ್ ಹಾಕೊಳ್ಳಿಕ್ಕಿದೆ? ಏನಿಲ್ಲ, ಡ್ರೈ ರೋಸ್ಟ್. ಇದು ಎಲ್ಲ ಡ್ರೈ ಡ್ರೈಯಲ್ಲಿ ಮಾಡ್ತೀವಿ. ಹೌದು, ಡ್ರೈಯಲ್ಲಿ ಮಾಡ್ತಿದ್ವಿ. ಓಕೆ. ಸೊ ಬೇಕಿದ್ರೆ ತುಪ್ಪದಲ್ಲಿ ಹುರಿದು ಮಾಡ್ಕೊಳ್ಬೋದಾ ಅಥವಾ ಹೀಗೆ ಮಾಡ್ಕೊಳ್ಳೋದು? ಅಗತ್ಯ ಇಲ್ಲ. ನಾನು ಇದು ಎಣ್ಣೆ ಹಾಕಿದ ಕೂಡ ಅದು ಸ್ವಲ್ಪ ಸಿಡಿಲಿಕ್ಕೆ ಶುರು ಆಗ್ತದೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಗೆ ಮಾಡ್ಕೊಳ್ಳೋದು. ಸ್ವಲ್ಪ ಕ್ಯಾಶ್ಯೂ ನಟ್ಸ್ ಬಂದಾಗ ಇದನ್ನು ತುಪ್ಪದಲ್ಲಿ ಫ್ರೈ ಮಾಡಿಕೊಳ್ಬೋದು. ಸ್ವಲ್ಪ ಸಣ್ಣ ಉರಿಯಲ್ಲಿ. ಅಂದ್ರೆ ಅದು ಕೂಡ ಆಪ್ಷನ್ ಹೇಗೆ? ಯಾವುದು? ಕ್ಯಾಶ್ಯೂ ನಟ್ಸ್ ಎಲ್ಲ ಇದು ಸಹ, ಎಳ್ಳು ಸಹ ಹಾಕ್ಬೇಕಂತೇನಿಲ್ಲ, ಖಾಲಿಯೂ ಮಾಡ್ಬೋದು.
ಸ್ವಲ್ಪ ಹಸಿ ವಾಸನೆ ಹೋದ್ರೆ ನಮಗೆ ಎಲ್ಲದ್ರದ್ದು ಸ್ವಲ್ಪ ಒಳ್ಳೆ ಆಗ್ತದೆ ಅಂತ ಹೇಳಿ ಸ್ವಲ್ಪ ಫ್ರೈ ಮಾಡು. ಇದರಲ್ಲಿ ಸ್ವಲ್ಪ ನಾವು ಇದನ್ನು ಸಹ ಮಾಡುವ. ಚೂರು ಎಣ್ಣೆ ಹಾಕೋಣ. ಇದಕ್ಕೆ ಹಾಕ್ಲಾ? ಸ್ವಲ್ಪ ಹಾಕಿ. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಓಕೆ. ಈಗ ಕ್ಯಾಶ್ಯೂ ನಟ್ಸ್ ಮತ್ತು ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ ಇಟ್ಕೊಳ್ತೇನೆ. ಇದೆಲ್ಲ ಆಪ್ಷನಲ್. ಬೇಕು ಅಂತ ಇಲ್ಲ. ಯಾಕೆ ಹೇಳಿದ್ರೆ ಕಡಲೆಕಾಯಿಯೇ ಒಂದು ಈ ಬೀಜ ಎಂತ ನಟ್ಟಲ್ಲ ಅದು, ಅದರದೇ ಎಣ್ಣೆ ಬಿಟ್ಕೊಳ್ತದೆ. ಅದಕ್ಕೋಸ್ಕರ ಇದಕ್ಕೆಲ್ಲ ತುಪ್ಪ ಎಲ್ಲ ಏನು ಎಳ್ಳು ಕೂಡ ಅದರದ್ದು ಆಯಿಲ್. ಹೌದು, ಕರೆಕ್ಟ್. ಈಗ ಒಂದು ಅಥವಾ ಬೆಲ್ಲ ಪಾಕ ಮಾಡ್ಕೊಳ್ಳಿ? ಇಲ್ಲ ಏನಿಲ್ಲ ಏನಿಲ್ಲ. ಓಕೆ. ಈಗ ಒಂದು ಮಿಕ್ಸಿ ಜಾರ್ ಕೊಡಿ. ಇದು ಸಾಕಲ್ಲ? ಈ ಕಡಲೆಕಾಯಿ ಶೇಂಗಾ ಬೀಜವನ್ನು ಅಷ್ಟು ಸಾಕು. ಪಲ್ಸ್ ಅಲ್ಲಿ ಸ್ವಲ್ಪ ಬಿಟ್ಟು ಬಿಟ್ಟು ಕೋರ್ಸ್ಲಿ ಪೌಡರ್ ಒಮ್ಮೆಲೆ ಮಾಡಬೇಡ, ಬೇಡ, ಸ್ವಲ್ಪ ಸ್ವಲ್ಪ. ಸಾಕು ನೋಡು. ಅದರಲ್ಲಿ ಈಗ ಬೆಲ್ಲ ಹಾಕೊಳ್ಳೋಣ. ಅದರಲ್ಲಿ ನೋಡಿ ಬಂತಲ್ಲ. ಈ ಬೆಲ್ಲವನ್ನು ಸರಿ ಪೌಡರ್ ಮಾಡಿಟ್ಟುಕೊಂಡ್ರೆ ಇನ್ನೂ ಸಹ ಒಳ್ಳೆಯದು. ಸೊ ಇದಿಷ್ಟನ್ನ ಮಾತ್ರ? ಹೌದು. ಎಳ್ಳು ಎಲ್ಲ ಹಾಕೊಳ್ಳೋದಿಲ್ಲ? ಅಲ್ಲ, ಅದು ಲಾಸ್ಟ್ ಹಾಕೊಳ್ಳೋ. ಆಕ್ಚುಲಿ ಇದರಲ್ಲೇ ಎಣ್ಣೆ ಬಿಟ್ಟುಕೊಳ್ಬೇಕು ಅದು. ಸೊ ಕರೆಕ್ಟಾಗಿ ಪೌಡರೇ ಬರಬೇಕು. ಹೌದು, ಸ್ವಲ್ಪ ಪೌಡರ್ ಹೇಳಿದ್ರೆ ನಮಗೆ ಅದು ಉಂಡೆ ಕಟ್ಟಲಿಕ್ಕೆ ಹೀಗೆ ಬರಬೇಕು. ಹಾಗೆ ಆಗೋ ತನಕ ನಾವು ಸ್ವಲ್ಪ ಇದನ್ನು ಇನ್ನು ಒಂದು ಸರ್ತಿ ಇದು ಮಾಡಿ ಇನ್ನು ಪೌಡರ್. ಸೊ ಎಳ್ಳು ಹಾಕೊಳ್ಳೋಕ್ಕಿದ್ಯಾ? ಮತ್ತೆ ಹಾಕುವ ಲಾಸ್ಟ್ಗೆ. ಮತ್ತೆ ಪುನಃ ಗ್ರೈಂಡ್ ಮಾಡ್ಲಿಕ್ಕಿದ್ಯಾ? ಬೇಡ, ಈಗ ಹಾಕಿ ಮಾಡುವ. ಇನ್ನು ಲಾಸ್ಟ್ ಇದು. ಆಲ್ರೆಡಿ ಪೌಡರ್ ಆಗಿದೆ, ಬಟ್ ಇನ್ನು ಸ್ವಲ್ಪ ಬೇಕು. ಸೊ ನಾನು ಕೋರ್ಸ್ಲಿ ಪೌಡರ್ ಅಂತ ಹೇಳಿದ್ರೆ ಇದು ಹಾಗೆ ಚಂಕ್ಸ್ ಸಿಗುತ್ತಾ ಏನೋ ಅನ್ಕೊಂಡೆ. ಇಲ್ಲ, ಪೌಡರ್ ಮಾಡಬೇಕು. ಅಂದ್ರೆ ನಿಧಾನಕ್ಕೆ ಮಾಡುದು. ಯಾಕೆ ಹೇಳಿದರೆ ಅದು ಆ ಬೆಲ್ಲ ಅದರೊಳಗೆ ಮಿಕ್ಸ್ ಹಾಕೊಂಡು ಅದ್ರ ಈ ಗ್ರೌಂಡ್ ನಟ್ಟಿನ ಎಣ್ಣೆ ಬಿಡಬೇಕು. ಒಮ್ಮೆಲೆ ಮಾಡಿದರೆ ಎಣ್ಣೆ ಅದರಿಂದ ಬಿಡುದಿಲ್ಲ. ಅದಕ್ಕೆ ನಿಧಾನಕ್ಕೆ ಹೀಗೆ ಈ ಗಾಣದಲ್ಲಿ ಮಾಡ್ತಾರೆ ನೋಡಿ, ಅವರು ನಿಧಾನಕ್ಕೆ ಇದರಲ್ಲಿ ಮಾಡ್ತಾರೆ ಹಾಗೆ. ಈಗ ಇದನ್ನು ಹಾಕೊಳ್ಳೋಣ. ಇದಕ್ಕೆ ಪಿಂಚ್ ಆಫ್ ಇದು ಹಾಕುವ ಉಪ್ಪು. ಅಗತ್ಯ ಇಲ್ಲ, ಬೆಲ್ಲದಲ್ಲೇ ಇರ್ತದೆ ಆಕ್ಚುಲಿ ಉಪ್ಪು. ಇದು ಆಕ್ಚುಲಿ ತುಂಬಾ ತೀರಾ ಸುಲಭ. ಕೈಯಲ್ಲಿ ಹೀಗೆ ತೆಗೆಸ್ಕೊಳ್ಳೋದು. ಬೇಕಿದ್ರೆ ಸ್ವಲ್ಪ ತುಪ್ಪವನ್ನು ಬೇಕಿದ್ರೆ ಕೈಯಲ್ಲಿ ಇದು ಮಾಡಿಕೊಂಡು ಹಾಕೊಳ್ಬಹುದು. ಅದರದ್ದೇ ಬಿಡುತ್ತದೆ. ನಾವು ಸ್ವಲ್ಪ ಹೀಗೆ ತಿರುಗಿಸಿದ್ರೆ ಸಾಕು. ಈಗ ಸ್ವಲ್ಪ ತುಪ್ಪ ಕೈಗೆ ತಾಗಿಸಿಕೊಂಡು ಎಷ್ಟೆಷ್ಟು ದೊಡ್ಡ ಉಂಡೆ ಬೇಕೋ ಅಷ್ಟು ಉಂಡೆ ನಾವು ಮಾಡ್ಕೊಳ್ಳೋದು. ಸೀರಾ ಈ ರವೆ ಲಡ್ಡು ಇದನ್ನೆಲ್ಲ ಮಾಡುವಾಗ ಸ್ವಲ್ಪ ಹಾಲು ಹಾಕೊಳ್ಬೇಕು. ಇದೆಲ್ಲ ಏನಿಲ್ಲ ಇದರಲ್ಲಿ ಏನಿಲ್ಲ. ತಕ್ಷಣಕ್ಕೆ ಗೊತ್ತು ಆಗುದಿಲ್ಲ ಶೇಂಗಾ ಬೀಜ ಗೊತ್ತಾಗುದಿಲ್ಲ. ಸೊ ಗೋಧಿ ಹಿಟ್ಟಿಂದ ಏನು ಅಂತ ಅನ್ಕೊಳ್ಬೇಕು. ಹೌದು. ಮತ್ತೆ ಸ್ವೀಟ್ ಬೆಲ್ಲ ನಮ್ಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಸ್ವಲ್ಪ ಹೆಚ್ಚು ಹಾಕೊಳ್ಬಹುದು. ನಾನು ಸ್ವಲ್ಪ ಕಡಿಮೆ ಹಾಕೊಂಡೆ. ಯಾವುದು ಕೂಡ ತುಂಬಾ ತೀರಾ ಆದ್ರೂ ಕೂಡ ಟೇಸ್ಟ್ ಅನ್ಸಲ್ಲ. ಲಿಮಿಟ್ ಅಲ್ಲಿ ಇದ್ರೆ ಚೆನ್ನಾಗಿ ಲೈಟ್ ಸ್ವೀಟ್ ಆಗಿ. ಹೌದು. ಇದೊಂದು ಯಾವಾಗಲೂ ಹೇಳ್ಕೊಡುವಂತ ರೆಸಿಪೀಸ್ ಕಮ್ಮಿ ವೆಚ್ಚದಲ್ಲಿ ನ್ಯೂಟ್ರಿಷಿಯಸ್ ಆಗಿರುವಂಥದ್ದು, ಈಸಿ ಆಗಿರುವಂಥದ್ದು, ಟೇಸ್ಟ್ ಮಾತ್ರ ಅಷ್ಟೇ ಸಖತ್ತಾಗಿರುತ್ತೆ. ಥ್ಯಾಂಕ್ ಯು. ಸೂಪರ್. ಅಂಥದನ್ನೇ ಹುಡುಕುದು ನಾನು ಯಾವತ್ತು. ಯಾಕೆಂದ್ರೆ ಯಾವುದು ಕೂಡ ಅಷ್ಟೇ ನಾವು ಹೇಳಿಕೊಡುವಾಗ ಅಂಗಡಿಗೆ ಪದೇ ಪದೇ ಓಡಿ ಹೋಗಿ ತರುವಂಥದ್ದು ಇರಬಾರ್ದು.
ಮನೆಯಲ್ಲಿ ಇರುವಂತ ವಸ್ತುಗಳಲ್ಲಿ ನಾವೇನೆಲ್ಲ ಮಾಡಬಹುದು? ಇದಕ್ಕೆ ನಾವು ಬೇಕಿದ್ರೆ ಈಗ ಏಲಕ್ಕಿ ಹಾಕೊಳ್ಬಹುದು, ಮತ್ತೆ ಈ ಸೋಂಟು ಹೇಳ್ತೇವಲ್ಲ ಇದ್ರದ್ದು ಯಾವ್ದ್ರದ್ದು ಶುಂಠಿದು ಪೌಡರ್ ಬರ್ತದಲ್ಲ ಅದು ಸ್ವಲ್ಪ ಹಾಕೊಂಡ್ರು, ಡ್ರೈ ಜಿಂಜರ್ ಪೌಡರ್ ಅದು ಹಾಕೊಂಡ್ರು ಒಳ್ಳೆ ಆಗ್ತದೆ. ಸ್ವಲ್ಪ ಅಂದ್ರೆ ಲಿಮಿಟೆಡ್ ಒಂದು ಚಿಟಿಕೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು, ಕಾಲು ಟೀ ಸ್ಪೂನ್ ಅಷ್ಟು ಏಲಕ್ಕಿ ಒಂದು ಸ್ವಲ್ಪ ಹಾಕೊಂಡ್ರು ಇನ್ನೂ ಅದರದ್ದು ಪರಿಮಳ ಜಾಸ್ತಿ ಜಾಸ್ತಿ. ಓಕೆ, ಸರ್ವ್ ಮಾಡುವಲ್ಲ. ಕಡಲೆ ಬೀಜದ ಫಟಾಫಟ್ ಮಾಡುವಂತ ಒಂದು ಉಂಡೆ, ಝಟ್ಪಟ್ ಲಡ್ಡು. ಹೌದು, ಆ್ಯಂಡ್ ವೆರಿ ನ್ಯೂಟ್ರಿಷಸ್ ಲಡ್ಡು. ಇನ್ನೊಂದೇನು ಅಂತ ಹೇಳಿದರೆ, ಈ ದೀಪಾವಳಿಗೆ ಹೆಚ್ಚಾಗಿ ಸ್ವೀಟ್ಸ್ ತುಂಬ ಮಾಡ್ತೇವೆ, ಮಾಡಿ ಕೂಡ ಹಂಚೋದಕ್ಕೂ ಕೂಡ ಇರುತ್ತೆ. ಸೊ ಅದಕ್ಕೆ ಸೂಕ್ತವಾಗಿರುವಂಥ ಒಂದು ಲಡ್ಡು. ಸೊ ಇದನ್ನು ಖಂಡಿತವಾಗ್ಲೂ ಎಲ್ಲರೂ ಬೇಗ ನೋಟ್ ಮಾಡಿ ಇಟ್ಕೊಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ದೀಪಾವಳಿಗೆ ಅಂಗಡಿಯಿಂದ ಸ್ವೀಟ್ಸ್ ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ಯಾಕೆ ಮನೆಯಲ್ಲಿ ಇಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಶೇಂಗಾ ಲಡ್ಡು ತಯಾರಿಸುವ ವಿಧಾನ: ಮೊದಲು ಬಿಳಿ ಎಳ್ಳನ್ನು ಹುರಿದಿಟ್ಟುಕೊಳ್ಳಿ. ನಂತರ ಗೋಡಂಬಿ ದ್ರಾಕ್ಷಿಯನ್ನು ಹುರಿದಿಟ್ಟುಕೊಳ್ಳಿ. ಆನಂತರ ಹುರಿದಿಟ್ಟ ಶೇಂಗಾ ಬೀಜವನ್ನು ತರಿತರಿಯಾಗಿ ಪುಡಿ ಮಾಡಿಕೊಳ್ಳಿ. ಬಳಿಕ ಬೆಲ್ಲವನ್ನು ಹಾಗೂ ಎಳ್ಳನ್ನು ಪುಡಿ ಮಾಡಿಕೊಳ್ಳಿ. ಪುಡಿ ಮಾಡಿದ ಮಿಶ್ರಣಕ್ಕೆ ಹುರಿದಿಟ್ಟ ದ್ರಾಕ್ಷಿ, ಗೋಡಂಬಿ, ಚಿಟಿಕೆ ಉಪ್ಪು ಸೇರಿಸಿ ಬೆರೆಸಿಕೊಳ್ಳಿ. ಕೈಗೆ ತುಪ್ಪ ಸವರಿಕೊಂಡು ಉಂಡೆ ಕಟ್ಟಿಕೊಳ್ಳಿ. ಈಗ ರುಚಿಯಾದ ಶೇಂಗಾ ಲಡ್ಡು ಸವಿಯಲು ಸಿದ್ಧ. ಫಟಾಫಟ್ ಲಡ್ಡು, ಅದರಲ್ಲೂ ಕೂಡ ಇದು ಶೇಂಗಾ ಲಡ್ಡು ತಯಾರಾಯಿತು. ನೆಕ್ಸ್ಟ್ ಯಾವ ರೆಸಿಪಿ? ದೋಸೆ ಅಂತ ಹೇಳಿದರು. ದೋಸೆ ಅಂದಮೇಲೆ ಸ್ವಲ್ಪ ಪ್ರಿಪ್ರೇಷನ್ ಇದೆ. ಸೊ ಎಲ್ಲ ತಯಾರಿ ಮಾಡ್ಕೊಳ್ತಾ ಇರ್ತಾರೆ. ಅಷ್ಟೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಡಪ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಸೊ ಈಗ ಹೇಳ್ಕೊಡ್ತಾ ಇರುವಂಥ ದೋಸೆ, ಅದರಲ್ಲೂ ಕೂಡ ಯಾವ ದೋಸೆ ಅದು ಏನೋ ಹೇಳಿದ್ರು ಮರ್ತೋಯ್ತು. ಬಟ್ ದೋಸೆ ಯೂಶ್ವಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸೂಪರ್. ಸೊ ಹೇಗೆ ಏನು ಮಾಡ್ತಾರೆ, ಹೇಗೆ ತಯಾರಿಸ್ತಾರೆ ಬನ್ನಿ ಕೇಳೋಣ. ಮೇಡಮ್, ಈಗ ಯಾವ ದೋಸೆ ಹೇಳಿದ್ರಿ? ರವಾ ದೋಸೆ. ರವಾ ದೋಸೆ, ಆನಿಯನ್ ರವಾ ದೋಸೆ. ಆನಿಯನ್ ರವಾ ದೋಸೆ, ಆನಿಯನ್ ಉತ್ತಪ್ಪ ಎಲ್ಲ ಮಾಡ್ತಾರೆ ಆ ರೀತಿ. ಇದು ಅದೇ ರೀತಿ ಉತ್ತಪ್ಪ ಆದ್ರೆ ದಪ್ಪ ಬರುತ್ತೆ. ಇದು ತೆಳುವ, ತುಂಬಾ ತೆಳು ನೀರ್ ದೋಸೆ. ರವೆ ದೋಸೆ ತರ. ಸೂಪರ್. ಸರಿ, ಹಾಗಾದ್ರೆ ಹೇಗೆ ಸ್ಟಾರ್ಟ್ ಮಾಡೋಣ? ಓಕೆ, ಒಂದು ಬೌಲಲ್ಲಿ ಸ್ವಲ್ಪ ನಾನು ಉಪ್ಪು ಹಾಕೊಳ್ತಿದ್ದೇನೆ, ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತೆ ಇದು ಅಕ್ಕಿ ಹುಡಿ ಸುರಿಗೆ. ರವಾ ದೋಸೆ ಹೇಳಿದ್ರು ಸಹ ನಾವು ಅಕ್ಕಿ ಹುಡಿಯ ಪ್ರಮಾಣ ರವೆಕ್ಕಿಂತ ಸಹ ಜಾಸ್ತಿ ರವಾ ದೋಸೆ ಯಾವತ್ತು. ಓಕೆ. ಈಗ 1, 2, 3 ಹಾಗೆ 4 ಸ್ಪೂನ್ ತಗೊಂಡಿದ್ದೇನೆ. ಅದೇ ಇದು ಒಂದು ಅದರದ ಅರ್ಧದಷ್ಟು, ಅಂದ್ರೆ 4 ಆದ್ರೆ ಇದೊಂದು 2.5 ಸ್ಪೂನ್. ನಾನು ಅದೆಷ್ಟೋ ಸರಿ ರವೆ ದೋಸೆ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೆ. ಬಟ್ ಖಾಲಿ ರವೆಯಿಂದ ಆ ಥರ ಬರುತ್ತಾ? ರವಾದಿಂದಲೇ ಖಾಲಿ ರವಾವನ್ನು ಮಾಡಿದ್ರೆ ಸ್ವಲ್ಪ ದಪ್ಪ ಬರ್ತದೆ. ದಪ್ಪ ಬರ್ತದೆ. ಅದೇ ಟ್ರೈ ಮಾಡಿದ್ದೆ, ದಪ್ಪ ಬಂದಿತ್ತು. ಅದಕ್ಕೆ ನಾನು ಅನ್ಕೊಂಡೆ ತಿಳು ಈ ಹೋಟ್ಲಲ್ಲಿ ಹೇಗ್ ಮಾಡ್ತಾರೆ, ಏನೋ ಬೇರೆ ಟ್ರಿಕ್ಸ್ ಇದೆ. ಆಮೇಲೆ 1 ಸ್ಪೂನು ಕಡಲೆ ಹಿಟ್ಟು ಹಾಕ್ಬೇಕು ಅದಕ್ಕೆ. ಓಕೆ. ಕಡಲೆ ಹಿಟ್ಟು ಅಲ್ಲದಿದ್ರೆ ಮೈದಾ ಹಿಟ್ಟು ಹಾಕಿದ್ರು ಹಾಕ್ತಾರೆ, ಆದ್ರೆ ಮೈದಾ ಒಳ್ಳೇದಲ್ಲ ಹೇಳಿ ನಾನು ಕಡಲೆ ಹಿಟ್ಟನ್ನು. ಈಗ ಕಡಲೆ ಹಿಟ್ಟು 1 ಸ್ಪೂನ್ ಹಾಕ್ತಾ ಇದ್ದೆ. ಮೈದಾ ಹಿಟ್ಟಾದ್ರೂ ಒಂದೇ ಸ್ಪೂನ್. ಅದು ಕಡಿಮೆ ಅಂಶ. ರವಾ ಮತ್ತು ಅಕ್ಕಿ ಹಿಟ್ಟು ಜಾಸ್ತಿ ಇದರಲ್ಲಿ. ಮತ್ತೆ ನಾನು ಆಗಲೇ ಹೇಳಿದ ಹಾಗೆ ನಾನು ಆನಿಯನ್ ಹಾಕ್ತಾ ಇದ್ದೇನೆ ಅಂತ ಹೇಳಿದ್ದೇನಲ್ಲ, ಆನಿಯನ್ ದೋಸೆ ಅಂತ ಹೇಳಿ. ಸೊ ಆನಿಯನ್ ಹಾಕ್ತಾ ಇದ್ದೇನೆ. ಮತ್ತೆ ಸ್ವಲ್ಪ ಜಿಂಜರ್,
ಕಟ್ ಮಾಡಿದಂತ ಸಣ್ಣ ಸಣ್ಣ ಕಟ್ ಮಾಡಿ, ಮತ್ತು ಕಾಯಿಮೆಣಸು, ಹಸಿಮೆಣಸು, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ತುಂಬ ಕೈಯಲ್ಲಿ ಸಣ್ಣ ಸಣ್ಣ ಸಣ್ಣದಾಗಿ ಹೀಗೆ ಕತ್ತರಿಸಿಕೊಂಡು, ನಾವು ಕೊತ್ತಂಬರಿ ಸೊಪ್ಪು ಇದ್ದರೂ ಹಾಕ್ಬೋದು. ಮತ್ತು ಸ್ವಲ್ಪ 1 ಸ್ಪೂನಿನಷ್ಟು ನಾನು ಮೊಸರನ್ನು ಹಾಕ್ಕೊಳ್ತಿದ್ದೇನೆ, 1 ಸ್ಪೂನ್ ಸ್ವಲ್ಪ. ಅಷ್ಟೇ ಹುಳಿ ಸಾಕಾಗುತ್ತೆ ಇದಕ್ಕೆ? ಸಾಕು, ಅಷ್ಟೇ ಹುಳಿ ಸಾಕು, 1 ಸ್ಪೂನ್ ಸಾಕು. ನೀರು ಈಗ ನೀರು ಹಾಕಿ. ಸೊ ನಾನು ಒಬ್ಬರಿಂದ ಕಲ್ತಿದ್ದು, ಅದು ತುಂಬಾ ಬೇಕು ಮಜ್ಜಿಗೆ. ಹೌದಾ? ಇಲ್ಲ, ಇದು ಇನ್ಸ್ಟೆಂಟ್ ಆಗಿ ಮಾಡುವಂಥದ್ದು, ಹೀಗೆ ಮಾಡುದು. ನೋಡ್ಕೊಳ್ಳಿ, ಸ್ವಲ್ಪ ಇದು ನೀರೇ ಆಗ್ಲಿಕ್ಕೆ ನೋಡುವ, ನಿಲ್ಲಿ ಒಂಚೂರು ನೋಡಿ. ಹೀಗೆ ದಪ್ಪ ಬಂದ್ರೆ ಅದು ದಪ್ಪ ರವಾ ದೋಸೆ ಆಗ್ತದೆ. ಇದನ್ನು ಸರಿ ನಾವು ನೀರು ಮಾಡಿ, ಸ್ವಲ್ಪ ನೀರು ಮಾಡಿ, ಅದು ರವೆ ನಾವೊಂದು 15-20 ನಿಮಿಷ ಇಟ್ಟುಕೊಳ್ಬೇಕು. ಇದು ದೋಸೆ ಮಾಡುವ ಅದು ನೀರನ್ನು ಹೀರ್ಕೊಳ್ತದಲ್ಲ. ಇನ್ನು ಸ್ವಲ್ಪ ನೀರು ಹಾಕಿ ಒಂದು 10 ನಿಮಿಷ ನಾವು ಇಟ್ಟುಕೊಳ್ಳುವ. ಮತ್ತೆ ಅದನ್ನು ಸರಿ ತೆಳುವು ನೀರು ಮಾಡಿಕೊಂಡು ನೋಡಿ ಹಾಕಿ. ಈಗ ಸಾಕು. ಈಗ ಸ್ವಲ್ಪ ನಾವು ಅದನ್ನು 10 ನಿಮಿಷ ಇಟ್ಟುಕೊಳ್ಳೋಣ. ಅಂದ್ರೆ ರವೆ ಪೂರ್ತಿ ನೀರನ್ನ ಸೋಕ್ ಮಾಡ್ಕೊಳ್ಬೇಕು. ಅದು ಎಷ್ಟು ಹೀರುತ್ತೆ ಅಂತ ನಮಗೆ ಹಾಗೆ, ಅದಕ್ಕೋಸ್ಕರ ಒಂದು 15 ಮಿನಿಟ್ಸ್ ನಾವು ಇಟ್ಕೊಳ್ಳೋದು. ಬೇಗ ಬೇಗ ಮಾಡಬೇಕಾದ್ರೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ನಾವು ಏನು ಹಾಕ್ಬೇಕು ಹೇಳಿದ್ರೆ, ಅಡಿಗೆ ಸೋಡಾ ಹಾಕ್ಬೇಕು. ಅದೇ ನಾನು ಅದನ್ನೇ ಅನ್ಕೊಂಡೆ. ಬಿಕಾಸ್ ನಾನು ಮಾಡಿದಾಗ ಹೀಗೆ ಹುಳಿ ಮಜ್ಜಿಗೆ, ಅದಕ್ಕೆ ಚುಟುಕಿ ಸೋಡಾ ಎಲ್ಲ ಹಾಕಿ ಮಾಡಿದ್ದೆ. ನೀವು ಅದೇ ನಾನೀಗ ನೋಡಿ, ನಾವೀಗ ಕೂಡಲೇ ಮಾಡೋದಲ್ಲ, ನಾನು ಚಿಟಿಕೆಯಷ್ಟು ಅಡಿಗೆ ಸೋಡಾ. ಬಟ್ ಈ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಇದನ್ನ ಹಾಕಿರ್ಲಿಲ್ಲ. ಬಟ್ ನಾವು ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಅಡಿಗೆ ಸೋಡಾ ಹಾಕ್ಬೇಕಳಿ, ಇಲ್ಲಿ ನಮ್ಗೆ ಟೈಮ್ ಉಂಟು ಮನೆಯಲ್ಲಿ. ನಾವೀಗ ಸಂಜೆ ಕಾಫಿಗೆ ಮಾಡ್ತೇವೆ ಅಂತ ಆದ್ರೆ ಒಂದು ಅರ್ಧ ಗಂಟೆ ಇಟ್ಕೊಳ್ಳೋದಾದ್ರೆ ಏನು, ಇನ್ನು ಸ್ವಲ್ಪ ನೀರು ಹಾಕೊಳ್ಳಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇದ್ರು ಕೂಡ ಅದನ್ನ ರೆಡಿ ಮಾಡಿಟ್ಟು ಬೇರೆ ಮಾಡ್ತಾ ಇರುವಾಗ ಆಗುತ್ತೆ. ಎದ್ದ ಕೂಡಲೇ ಇದನ್ನು ಮಾಡಿ ಕಲಾಡಿಸಿ ಇಟ್ಟುಕೊಂಡ್ರೆ ಸಾಕು. ಒಂದು ಮುಚ್ಚಳ ಕೊಡಿ, ಒಂದು 5 ನಿಮಿಷ ಇಡುವ. ಅಷ್ಟೊತ್ತಿಗೆ ನಮ್ಮದು ಕಾವಲಿ ಕಾಯಿ ಇದಾಗಿ ಮುಚ್ಚಿಟ್ಟುಕೊಳ್ಳುವ. ಕಾವಲಿ ಇಟ್ಕೊಳ್ಳುತ್ತಾ? ಇದು ಕರೆಕ್ಟಾಗಿ ಏನಾದರೂ ಬಂದರೆ ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇದೆ ನಮ್ಮ ಮನೆಯಲ್ಲಿ. ಎಲ್ರಿಗೂ ಗೊತ್ತಿರದೆ ಇದೆ. ಇಡೀ ಊರಿಗೆ ಗೊತ್ತಾಗ್ತದೆ ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಯಾವುದು ಅಂತೇಳಿ. ಯಾಕೆಂದ್ರೆ ನಾನು ನಾಳೆ ಟ್ರೈ ಮಾಡ್ತೇನೆ ಇದನ್ನ. ಎಣ್ಣೆ ಹಾಕ್ಬೇಕಾ ಇದಕ್ಕೆ? ಹಾಕಲ ಡೈರೆಕ್ಟ್? ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಲ್ಲ? ಸೊ ಇದಕ್ಕೆ ತುಂಬಾ ಎಣ್ಣೆ ಬೇಕಾಗ್ತದ? ಬೇಡ. ಓಕೆ, ತೆಳುವಾಗೆ ಹಾಕಿ ತೆಗಿಬೇಕು. ಸ್ವಲ್ಪ ಸ್ವೀಟ್ ಬೇಕಂತ ಇದ್ದವರು ಒಂದು ಚೂರು ಬೆಲ್ಲ ಹುಡಿ ಹಾಕ್ಕೊಳ್ಬೋದು, ಅಥವಾ ಸ್ವಲ್ಪ ಸಕ್ಕರೆ ಹುಡಿಯನ್ನು ಹಾಕ್ಕೊಳ್ಬೋದು. ನಾನೀಗ ಒಂದು ಹಾಕ್ತಿಲ್ಲ. ನಾವು ಚಟ್ನಿ ನಾನು ಮಾಡಿದಕ್ಕೆ ರೆಡಿ ಮಾಡಿ ತಂದಿದ್ದೇನೆ. ಚಟ್ನಿ ಒಟ್ಟಿಗೆ ಚಟ್ನಿ ಇಲ್ಲ ಅಂತಾದರೆ ಇದು ನೀರು ದೋಸೆ ಅಷ್ಟೇ ಹದ ಇದು ಬಂದ್ರೆ ಆಯ್ತು. ಅಷ್ಟೇ. ಸೊ ಇದನ್ನ ಒಂದೇ ಬದಿ ಮಾತ್ರ ಕಾಯಿಸ್ಕೊಳ್ಬೇಕು. ಸ್ವಲ್ಪ ಕಾಯ್ತಾ ಬರುವಾಗ ಸ್ವಲ್ಪ ಸಣ್ಣದು ಉರಿ ಮಾಡಿಕೊಂಡು ಸ್ವಲ್ಪ ಮುಚ್ಚಳ ತೆಗೆದು ಮತ್ತೆ ಸ್ವಲ್ಪ ಕಾಯಬೇಕು ಅದು. ಸೊ ಯೂಶ್ವಲ್ ನಾವು ನೀರು ದೋಸೆ ಎಲ್ಲ ಮಾಡಿದ. ಹೌದು, ಹಾಗೆ. ಸೊ ಮೇಲಿನಿಂದ ಎಣ್ಣೆ ಈ ತರ ಎಲ್ಲ ಹಾಕೊಳ್ಬಹುದು. ಕೆಲವರು ಬೆಣ್ಣೆ ಹಾಕೊಳ್ತಾರೆ ಅದರ ಮೇಲೆ. ನಾವು ಸಹ ಬೇಕಿದ್ರೆ ಸ್ವಲ್ಪ ಬೇಕಿದ್ದಲ್ಲಿ ಹಾಕೊಳ್ಬಹುದು. ಎಣ್ಣೆ ತುಂಬಾ ತಿನ್ಲಿಕ್ಕೆ ಇಷ್ಟ ಇಲ್ಲದವರು ಇಷ್ಟೇ ಸಾಕಾಗ್ತದೆ. ಅಷ್ಟೇ ಸಾಕಾಗ್ತದೆ. ಕೆಳಗೆ ಸಹ ಅಷ್ಟು ಈಗ ನಾವು ಹಾಕಿದಷ್ಟು ಸಹ ಎಣ್ಣೆ ಬೇಕಂತ ಇಲ್ಲ. ಬರೀ ಆ ಬ್ರಷ್ ಅಲ್ಲಿ ಸ್ವಲ್ಪ ಗ್ರೀಸ್ ಮಾಡಿ ಸಾಕು. ಕ್ರಿಸ್ಪ್ ಆಗಿ ಬಂದಿದೆ. ಗ್ಯಾಸಿನ ಇದು 4 ದಿಕ್ಕುಗಳಿಗೆ ಸಹ ಕರೆಕ್ಟ್ ಆಗಿ ಬಂದ್ರೆ ಫ್ಲೇಮ್ ಹರಡಬೇಕು. ಹೌದು, ಚೂರು ಎಣ್ಣೆ ಹಾಕಿ
ಅದು ಹೊತ್ತು ಹೋದ ಹಾಗೆ ಸ್ವಲ್ಪ ದಪ್ಪ ದಪ್ಪ ಆಗ್ತಾ ಬರುವುದು. ಆಗ ನಾವು ಸ್ವಲ್ಪ ನೀರು ಸೇರಿಸ್ಕೊಳ್ಬಹುದು. ಮತ್ತೆ ಪುನಃ ಹಾಕೊಳ್ಬಹುದು. ಹಾಕೊಳ್ಬಹುದು. ನೀರು ದೋಸೆ ಹಾಕಿ ತಗೊಂಡ ಹಾಗೆ ಬಿಸಿ ಬಿಸಿ ರವೆ ದೋಸೆ ತಯಾರು. ಓಕೆ, ಬಿಸಿ ಬಿಸಿ ರವೆ ದೋಸೆ ಚಟ್ನಿ ಒಂದಿಗೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಈ ಥರ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಬಿಸಿ ಬಿಸಿ ದೋಸೆ ಅಂದರೆ 1, 2, 3 ಅಂತ ಹೋಗ್ತಾನೇ ಇರುತ್ತೆ ಅಲ್ಲ? ಥ್ಯಾಂಕ್ ಯು ಸೋ ಮಚ್. ಸೊ ಆಗ ಹೇಳಿದಾಗೆ ಖಂಡಿತವಾಗ್ಲೂ ನಾಳೆ ಬೆಳಿಗ್ಗೆ ನನ್ನ ಮನೆಯಲ್ಲಿ ಇದೇ ಇರುತ್ತೆ ಬ್ರೇಕ್ಫಾಸ್ಟ್. ಥ್ಯಾಂಕ್ ಯು ಮೇಡಮ್. ಸೊ ಬಿಸಿ ಬಿಸಿ ದೋಸೆ ಯಾರಿಗಿಷ್ಟ ಆಗಲ್ಲ? ಸೊ ಅದರಲ್ಲೂ ಕೂಡ ಇದು ತೆಳುವಾದಂಥ ರವೆ ದೋಸೆ ಹೇಗೆ ತಯಾರಿಸೋದು ಮತ್ತು ನೋಡಿ. ಆನಿಯನ್ ರವಾ ದೋಸೆ ತಯಾರಿಸುವ ವಿಧಾನ. ಮೊದಲು ರುಚಿಗೆ ತಕ್ಕಷ್ಟು ಉಪ್ಪು, ಅಕ್ಕಿ ಹಿಟ್ಟು 1 ಕಪ್ನಷ್ಟು, ಅರ್ಧ ಕಪ್ ರವೆ, 1 ರಿಂದ 2 ಚಮಚದಷ್ಟು ಕಡಲೆ ಹಿಟ್ಟು, ಹೆಚ್ಚಿದ ಈರುಳ್ಳಿ, ಶುಂಠಿ, ಹಸಿಮೆಣಸು, ಕರಿಬೇವು, 1 ಚಮಚದಷ್ಟು ಮೊಸರು, ಸ್ವಲ್ಪ ನೀರು ಹಾಕಿ ಕಲಸಿ ಚಿಟಕಿ ಸೋಡಾ ಪುಡಿ ಹಾಕಿ 10 ರಿಂದ 15 ನಿಮಿಷ ನೆನೆಯಲು ಇಡಿ. ಆನಂತರ ಕಾದ ತವಾದ ಮೇಲೆ ಎಣ್ಣೆ ಸವರಿ ತೆಳುವಾಗಿ ದೋಸೆ ಹುಯ್ದು ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಆನಿಯನ್ ರವಾ ದೋಸೆ ಚಟ್ನಿಯೊಂದಿಗೆ ಸವಿಯಲು ಬಲು ಚೆನ್ನ. ಸೊ ಬಿಸಿ ಬಿಸಿ ದೋಸೆ ಜೊತೆಗೆ ಸ್ವೀಟ್ ಲಡ್ಡು. ಸೊ ಎರಡೂ ಕೂಡ ಇನ್ಸ್ಟಂಟಾಗಿ ಆಗುವಂಥದ್ದು ಆ್ಯಂಡ್ ಈಸಿಯಾಗಿ ಆಗುವಂಥದ್ದು. ಸೊ ಐ ಗೆಸ್ ಇದು ತಣ್ಣಗಾಗೋ ಮುಂಚೆ ತಗೊಳ್ಳಿ. ಸೊ ಹಾಗೇ ಟೇಸ್ಟ್ ನೋಡ್ತೀನಿ ನಾನು. ಇನ್ನೂ ತೆಳು ಮಾಡ್ಬೋದು ಇದನ್ನು, ಇನ್ನೂ ತೆಳು ಮಾಡ್ಬೋದು. ಚಟ್ನಿನೂ ಬೇಡ, ಏನೂ ಬೇಡ. ನೋಡಿ ಚಟ್ನಿಯಲ್ಲಿ ನೋಡಿ ಹಾಗೇ ಚೆನ್ನಾಗಿದೆ. ಇದು ನಾನು ಉದ್ದಿನಬೇಳೆ ಮತ್ತು ಕರಿಬೇವು ಹಾಕಿ ಮಾಡಿದ ಚಟ್ನಿ ಇದು. ಓ, ಉದ್ದಿನಬೇಳೆನ ಹುರಿದಿದ್ದೀರಾ? ಸ್ವಲ್ಪ ಉದ್ದಿನಬೇಳೆ ಎಣ್ಣೆಯಲ್ಲಿ ಚೂರು ಹುರಿದು ಅದಕ್ಕೆ ಸ್ವಲ್ಪ ಕರಿಬೇವು ಹಾಕಿ ನಾರ್ಮಲಿ ಇದಕ್ಕೆ ಮಿಕ್ಸ್ ಮಾಡಿದ್ದು. ಇದಕ್ಕೆ ಇದಾಗ್ತದೆ, ಕಾಂಬಿನೇಷನ್ ಚೆನ್ನಾಗಿದೆ, ಒಳ್ಳೆ ಕಾಂಬಿನೇಷನ್. ಕಾಯಿ ಚಟ್ನಿ ನಾವು ಈ ಥರನೇ ಯೂಶ್ವಲಿ ಮಾಡುವಾಗನೂ ಕೂಡ ಅದಕ್ಕೂ ಸಹಿ. ಹೌದು. ಸೊ ದೋಸೆ ಏನೂ ಇಲ್ಲ, ಬರೀ ಇಷ್ಟೇ ಆಗಿದೆ ಅಂದರೂ ಕೂಡ ಆ ಥರನೇ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ. ವೆರಿ ಟೇಸ್ಟಿ, ತುಂಬ ಹಿಡಿಸ್ತು. ಎಸ್, ಇದು ಟೇಸ್ಟ್ ನೋಡೋಣ. ಪುಟ್ಟ ಲಡ್ಡು ಇದೆ ನನಗೋಸ್ಕರ. ಅದೊಂದು ಲಾಸ್ಟ್ ಲಡ್ಡು. ತಿನ್ನುವಾಗ ಗೊತ್ತಾಗುತ್ತೆ ಶೇಂಗಾ ಬೀಜ. ಮತ್ತಿನ್ನೊಂದೇನೋ ಇದೆಲ್ಲ ಅಂತ ಅನ್ಸುತ್ತೆ. ಎಳ್ಳು ನೀವು ಗ್ರೈಂಡ್ ಮಾಡೋದಿದ್ರೆ ಗೊತ್ತಾಗುತ್ತೆ. ಗ್ರೈಂಡ್ ಮಾಡೋದಿರೋದ್ರಿಂದ ಇನ್ನೊಂದು ಏನೋ ಇದೆ ಅಂತ ಆಗ್ತಾ ಇದೆ. ಇನ್ಸ್ಟೆಂಟ್ ಲಡ್ಡು, ಬಟ್ ಇದನ್ನು ಇಟ್ಕೊಳಕ್ಕಾಗತ್ತಾ? ಇದೇನಾಗೋದಿಲ್ಲ. ತುಂಬ ಟೇಸ್ಟಿಯಾಗಿದೆ. ಈಸಿ, ಟೇಸ್ಟಿ ಆ್ಯಂಡ್ ನ್ಯೂಟ್ರಿಷಿಯಸ್ ಇರುವಂಥ ಒಂದು ಲಡ್ಡು. ನನಗಂತೂ ಎರಡೂ ಕೂಡ ಅಡುಗೆ ಇಷ್ಟ ಆಯಿತು ಮೇಡಮ್. ವೆರಿ ಟೇಸ್ಟ್. ಥ್ಯಾಂಕ್ ಯು. ಸೊ ಎರಡು ಅಡುಗೆನೂ ಕೂಡ ಈಸಿ ಆದಂಥ ಅಡುಗೆ, ಟೇಸ್ಟಿ ಆದಂಥ ಅಡುಗೆ. ಅದಕ್ಕೋಸ್ಕರ ನಿಮಗೆ ಸೂಪರ್ ಆಗಿರುವಂಥ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಕಿರುಕಡಿಕೆ. ಊಟದ ಎಲೆಗೆ ನೀವು ಬಡಿಸ್ಬೇಕು ಅಂದರೆ ಬೆಸ್ಟ್ ಆಯಿಲ್ ಇದು ರೈಸ್ ಇಸ್ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು ಸೋ ಮಚ್. ಬ್ರೇಕ್ಫಾಸ್ಟ್ ಆಗಿರಲಿ ಅಥವಾ ಮಧ್ಯಾಹ್ನ ಲೈಟಾಗಿ ಲಂಚ್ಗೆ ಏನಾದರೂ ಬೇಕು ಅಂತ ಹೇಳಿದರೆ ಬೆಸ್ಟ್ ಆಗಿದೆ ಈ ರವಾ ದೋಸೆ. ಆಹಾ, ಸೂಪರ್. ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ ನೋಡಲೇಬೇಕು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ
ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.